ಶ್ರೀಮುಕುಂದನ ಮೂರ್ತಿಗಳ ಸೌದಾಮಿನಿಯವೋಲ್ ಹೃದಯವಾರಿಜ ವ್ಯೋಮ ಮಂಡಲ ಮಧ್ಯದಲ್ಲಿ ಕಾಣುತ್ತಲಿ ಮೋದಿಸುವ ಆ ಮನುಷ್ಯೋತ್ತಮರ ಪದಯುಗ ತಾಮರಸಗಳಿಗೆರಗುವೆ ಸದಾ ಕಾಮಿತಾರ್ಥಗಳಿತ್ತು ಸಲಹಲಿ ಪ್ರಣತ ಜನತತಿಯ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತುಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 52. ಶ್ರೀ ಮುಕುಂದನ ಮೂರ್ತಿಗಳ ಸೌದಾಮಿನಿಯವೋಲ್ ಹೃದಯವಾರಿಜ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು 35ನೆಯ ಕಕ್ಷಾಪನ್ನರಾದ ಮಾನುಷೋತ್ತಮರನ್ನು ಸ್ತೋತ್ರ ಮಾಡ್ತಾರೆ. ಜೀವರ ಅನಾದಿ ಕರ್ಮ ವಿಮೋಚನೆಗೈದು ಸ್ವಾನಂದ ರೂಪವಾದ ಮುಕ್ತ ಸುಖವನ್ನು ತನ್ನ ಕಾರುಣ್ಯ ವಿಶೇಷದಿಂದ ಜೀವರಿಗೆ ಕೊಡುವುದರಿಂದ ಶ್ರೀ ಮುಕುಂದ ನಾಮಕನು ಮೋಕ್ಷಪ್ರದನು. ಶ್ರೀ ಮುಕುಂದನ ಭಗವದ್ ರೂಪಗಳನ್ನು ತನ್ನ ಹೃತ್ಪದ್ಮದಲ್ಲಿ ಮಿಂಚಿನ ಕಾಂತಿಯಂತೆ ದರ್ಶನ ಮಾಡುವ ಭಾಗ್ಯಶಾಲಿಗಳು ಮಾನುಷೋತ್ತಮರು. ಸೌದಾಮಿನಿ ಎಂದರೆ ಮಿಂಚು ಎಂದರ್ಥ. ತಟಿತ್ ಸೌದಾಮಿನಿ ವಿದ್ಯುತ್ ಚಂಚಲಾ ಚಪಲಾ ಇತಿ ಅಮರಕೋಶಃ. ಹೃದಯವಾರಿಜ ಹೃತ್ಕಮಲವೆಂದರ್ಥ. ಹೃದಯ ಹೃತ್ ಸ್ಥಾನ, ವಾರಿಜ ಕಮಲ ಹೃತ್ಪದ್ಮದ ಮಧ್ಯ ಇರುವ ಪ್ರದೇಶ. ದಹರಾಕಾಶ ಅಥವಾ ಹೃದಯಾಕಾಶ ಇದನ್ನು ವ್ಯೋಮ ಮಂಡಲ ಎಂದಿದ್ದಾರೆ. ವ್ಯೋಮ ಎಂದರೆ ಆಕಾಶ ಮಂಡಲ ಪ್ರದೇಶ. ಮಾನುಷೋತ್ತಮರು ಸ್ವಬಿಂಬ ಮೂರ್ತಿಯನ್ನು ಹೃದ್ಗತ ಆಕಾಶ ಪ್ರದೇಶದಲ್ಲಿ ಮಿಂಚಿನ ಕಾಂತಿಯಂತೆ ಸೌದಾಮಿನಿಯ ಓಲ್ ಕಾಣುತ್ತಾರೆ. ಅಂತಹ ಮಾನುಷೋತ್ತಮರ ಚರಣಯುಗ್ಮಗಳಿಗೆ, ಪದಯುಗ ತಾಮರಸಗಳಿಗೆ, ತಾಮರಸ ಅಂದರೆ ಕಮಲ ಅಂದರೆ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ, ಎರಗುವೆ. ಶ್ರೀಹರಿಯೇ ಪರಮಗತಿಯೆಂದು ಭಾವಿಸಿ ಅವನ ಪಾದಾರವಿಂದಾಭಿಲಾಭಿಗಳಾದ ಭಕ್ತಜನರು ಪ್ರಣತ ಜನತತಿಯು ಪ್ರಣತ ಶರಣಾಗತರಾದ ಜನತತಿ ಭಕ್ತಜನರ ಸಮೂಹ. ಪ್ರಣತ ಜನತತಿಯ ಮನೋಭಿಲಾಷೆಗಳನ್ನು ಯಾವಾಗಲೂ ನೀಡಿ ಅವರನ್ನು ಸದಾ ಸಂರಕ್ಷಿಸಲಿ, ಸದಾ ಸಲಹಲಿ ಎಂದು ಮಾನುಷೋತ್ತಮರನ್ನು ಪ್ರಾರ್ಥನೆ ಮಾಡ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.